ನಮಸ್ಕಾರಪ್ಪ ನಮ್ಮ ಮಂದಿಗೆ ಇವತ್ತು ಯಮಹಾ ಎಫ್ ವರ್ಷನ್ 2 ಬೈಕ್ಗೆ DRL ಹೆಂಗೆ ಇನ್ಸ್ಟಾಲ್ ಮಾಡೋದನ್ನು ಈ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ನಾನು ಇದನ್ನ ಅಮೆಝಾನ್ದಿಂದ ತರಿಸಿದ್ದೆ. ಇದು ಬಂದುಬಿಟ್ಟು ಎಲೆಕ್ಟ್ರಾನ್ ಟರ್ಬೋ ಕಂಪ್ನಿದ. ಇದು ₹300 ಸಿಗ್ತೈತೆ ನಿಮ್ಗೆ. ಬೈಕ್ದು ಪೂರ್ತಿ ಹೆಡ್ಲೈಟ್ ಅಸೆಂಬಲ್ನ ಫಸ್ಟ್ ರಿಮೂವ್ ಮಾಡ್ಕೋಬೇಕು ನಾವು. ನೀವು ಟೆಕ್ನಿಷಿಯನಿಂದ ಮೆಕ್ಯಾನಿಕಿಂದ ರಿಮೂವ್ ಮಾಡಿಸ್ಕೋಬೋದಾ ಇಲ್ಲ ಸ್ವಂತ ಮಾಡ್ಕೋಬೋದಾ ಅಂತ ದೊಡ್ಡ ಏನು ಕೆಲಸ ಇಲ್ಲ ಇದ್ರಾಗ. ಬಟ್ ನೋಡ್ಕೊಂಡು ರಿಮೂವ್ ಮಾಡಿರಿ. ಇವು ಸ್ವಿಚ್ಗಳೆಲ್ಲ ರಿಮೂವ್ ಮಾಡಿರಿ ಫಸ್ಟ್. ಇವು ಸ್ವಿಚ್ಗಳೆಲ್ಲ ಪಾರ್ಕಿಂಗ್ ಸ್ವಿಚ್ ಆಮೇಲೆ ಹೆಡ್ಲೈಟ್ ಸ್ವಿಚ್ ಐತಿ. ಅದನ್ನ ರಿಮೂವ್ ಮಾಡ್ಕೊಂಡು ಪೂರ್ತಿ ಅಸೆಂಬಲ್ಲ ಕಡಿಗೆ ಮಾಡ್ಕೊರಿ. ಈಗ ಹೆಡ್ಲೈಟ್ ಎಲ್ಲ ತೊಗೊಂಡು ಜಸ್ಟ್ ಮೆಜರ್ಮೆಂಟ್ ನೋಡೋದನ್ನ ಒಂದು ಸೈಡ್ ಅಂದರೆ ಇಂಡಿಕೇಟರ್ಗೆ ಅಪ್ಲೈ ಆಗೋಂಗೆ ಕರೆಕ್ಟಾಗಿ ಹಾಫ್ ಸೆಂಟರ್ ಬರೋಂಗೆ ತೊಗೋಬೇಕಾಗೈತಿ. ಹೀಗಾಗಿ ನಾವು ಸ್ವಲ್ಪ ಕಟ್ ಮಾಡ್ಕೋಬೇಕಾಗೈತಿ. ಈಗ ನೋಡ್ರಿ ಇದು ಎರಡು ಸ್ಟ್ರಿಪ್ ಕಟ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡಿದ ಲುಕ್ ಐತಿದೆ. ಹಂಗೆ ಎಲ್ಲ ವಾಪಸ್ ಫಿಟ್ ಮಾಡ್ಕೋರಿ. ವೈರಿಂಗ್ ಮಾಡೋದನ್ನ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೋರಿ. ನಾ ಇದನ್ನ ವೈರಿಂಗ ಪಾರ್ಕಿಂಗ್ ಲೈಟ್ ವೈರಿಗೆ ಆಲ್ಮೋಸ್ಟ್ ಕನೆಕ್ಷನ್ ಮಾಡೀನಿ, ಪಾಸಿಟಿವ್ ಆಮೇಲೆ ಅರ್ಥಿಂಗ. ಇನ್ನು ಎಲ್ಲೋ ಬಂದುಬಿಟ್ಟು ಲೆಫ್ಟ್ ಇಂಡಿಕೇಟರ್ ರೈಟ್ ಇಂಡಿಕೇಟರ್ ಮಾಡ್ಕೋಬೇಕಾಗ್ತದೆ. ಇದು ನೋಡ್ರಿ ನಮ್ಮ ಫೈನಲ್ ಲುಕ್ ಬರ್ತೈತಿ. ಇನ್ಸ್ಟಾಲ್ ಮಾಡಿದ್ದೀನಿ ಈಗ. ಇದು ನೋಡ್ರಿ ಫೈನಲ್ ಲುಕ್ನ ಬೈಕ್ದ ಇನ್ಸ್ಟಾಲ್ ಮಾಡಿದ್ಮೇಲೆ ಇದು ಇಂಡಿಕೇಟರ್ ಹಾಕಿದಾಗ ಲೆಫ್ಟ್ ಸೈಡ್ ರೈಟ್ ಸೈಡ್ ಇಂಡಿಕೇಟ್ ಆಗ್ತೈತಿ. ಲುಕ್ ಮಾತ್ರ ಅಲ್ಟಿಮೇಟ್ ಐತಿ. ಅಷ್ಟೇ ಒಂದು ₹300-400 ಕಾಸ್ಟಾಗ ನೀವು ಇದು ಇನ್ಸ್ಟಾಲ್ ಮಾಡ್ಕೋಬೋದು. ಗಾಡಿ ಫುಲ್ ಮಿಂಚಿಂಗ್ ಕಾಣಿಸೈತೆ ನೋಡ್ರಿ. ಇದು ಹಜಾರ್ಡ್ ಮಾತ್ರ ಅಲ್ಟಿಮೇಟ್ ಕಾಣೈತಿ. ನನಗಂತೂ ಭಾಳ ಇಷ್ಟ ಆಯ್ತು.